ಈ ನೇತ್ರ ಎಲ್ಗೋದ್ಲು? ಕಾಣಿಸ್ತಾನೆ ಇಲ್ವಲ್ಲ. ಅಯ್ಯೋ ದೇವ್ರಿ, ಇಷ್ಟೊಂದು ಉಪ್ಪಿನಕಾಯಿ ಪ್ಯಾಕೆಟ್ ಮಾಡಿಕ್ಕಿ ಇಲ್ಲಿ ಮನೆ ಮುಂದೆ ಬಾಗಿಲಾಗಿ ಇಟ್ಬಿಟ್ಟು ಎಲ್ಗೋದ್ಲಿ ಇವಳು? ಯಾತ್ರವನ್ನ ಎಮ್ಮೆ ಪಮ್ಮೆ ಬಂದು ಎಲ್ಲ ಎಳ್ದಿದ್ರೆ ಏನು ಮಾಡ್ತಿದ್ಲು? ಎಲ್ಗೋದ್ಲಿ ಇವಳು? ಇವಳು ಬಂದಿಟ್ಟು ಜವಾಬ್ದಾರಿನೇ ಇಲ್ಲಪ್ಪ ಈ ನೇತ್ರಿಗೆ. ಹೋಗತ್ತ. ಏನತ್ತೆ ಉಪ್ಪಿನಕಾಯಿನ ಹಂಗೆ ದುರ್ಗುಟ್ಕೊಂಡು ನೋಡ್ತಾ ಇದ್ದೀರಾ? ಏನು ಏನೂ ಇಲ್ಲ, ಉಪ್ಪಿನಕಾಯಿ ಇಷ್ಟೊಂದ ಇಲ್ಲಿ ಹೊರಗಿಕ್ಕಿ ನೀನು ಎಲ್ಗೋಗಿದ್ದೆ ಅಂತ ನೋಡ್ತಾ ಇದ್ದೀನಿ. ಏನಕ್ಕೆ ಇಷ್ಟೊಂದು ಉಪ್ಪಿನಕಾಯಿ ಇಲ್ದಿಟ್ಟಿದ್ಯಾ? ಯಾಕೂ ಇಲ್ಲ ಅತ್ತೆ, ನಮ್ಮವರಿಗೆ ಇವತ್ತು ಇವನ್ನೆಲ್ಲ ತಗೊಂಡೋಗಿ ಮಾರ್ಕೊಂಬರೋಣ ಅಂತಿದ್ದೀವಿ. ನಾನು ಗೌರಿನು ಅದಕ್ಕೆ ಗೌರಿಗೆ ಹೇಳ್ಬರೋಣ ಅಂತ ಹೇಳಿ ಹೋಗಿದ್ದೆ. ಬಾ ಗೌರಿ, ಮನೆ ಹತ್ರ ಹೋಗೋಣ, ನಾವು ಉಪ್ಪಿನಕಾಯಿ ಮಾರ್ಕೊಬರೋಣ ಇವತ್ತು, ನಮ್ಮೂರಲ್ಲೂ ಪಕ್ಕದೂರಲ್ಲೂ ಅಂತನ ಹೇಳ್ಬರೋಣ ಅಂತ ಹೋಗಿದ್ದೆ. ನಮ್ಮೂರಲ್ಲಿ ಮಾರ್ತೀಯಾ? ಯಾಕತ್ತೆ ನಮ್ಮೂರಲ್ಲಿ ಮಾರಬಾರ್ದಾ? ಮಾರಬಾರ್ದು ಅಂತ ಏನಿಲ್ಲ, ಒಂದ್ಸಲ ಮಾರಿ ಬೇದಿಯಾಗಿ ಎಲ್ಲ ಮನೆ ಹತ್ರ ಬಂದು ಹೆಂಗ್ ಜಗಳ ಮಾಡಿದ್ರು. ಈಗೇನಾದರೂ ಮಾರ್ಬಿಟ್ಟು ತಿಂದು ಏನಾನ ಹೆಚ್ಚು ಕಮ್ಮಿ ಆದರೆ ಮೊದಲೇ ಅಲ್ಲೇ ಒಂದ್ಸಲ ಬಯಸ್ಕೊಂಡಿದ್ದೀರಾ, ಮತ್ತೆ ಮರ್ಯಾದೆ ಹೋಗಲ್ವೇನಿ? ಬೇಡ ಸುಮ್ಮನಿರ್ರಿ. ನಮ್ಮೂರ ಮಾತ್ರ ಉಪ್ಪಿನಕಾಯಿ ಮಾಡೋಕ್ಕೆ ಹೋಗ್ಬೇಡ್ರಿ, ಹೇಳ್ತೀನಿ. ಸುಮ್ಮನೆ ಇದ್ಬಿಡ್ರಿ. ಎಲ್ಲನ ಪಕ್ಕದವ್ರಿಗೋ ಎಲ್ಲ ಅಂಗಡಿಗಳ್ಗೋ ಹೋಟ್ಲುಗಳ್ಗೋ ಕೊಟ್ಬಿಡ್ರಿ. ನಮ್ಮ ಸೂಜಿ ಅಲ್ಲೆಲ್ಲ ಬೆಂಗಳೂರವ್ರದ್ದು ಯಾರ್ದೋ ಯಾತ ಇಸ್ಕೊಂಡವಳಲ್ಲ, ಹಂಗೆ ಯಾರನ್ನ ಬೇರೆ ಅಂತ ಫ್ಯಾಕ್ಟ್ರಿಯನ್ನ ಇಸ್ಕೊಂಡು ಆರ್ಡ್ರ್ ತಗೊಂಡು ನೀವು ವ್ಯಾಪಾರ ಮಾಡಿರಿ. ಸುಮ್ಮನೆ ಇಲ್ಲಿ ಹಳ್ಳಿ ಜನಗಳಿಗೆಲ್ಲ ಕೊಟ್ಟು ಆಮೇಲೆ ಅವ್ರ ಹತ್ರ ಬೈಸ್ಕೊಂಬಕ್ಕೆ ಹೋಗ್ಬೇಡ್ರಿ ನೀವು. ಅಯ್ಯೋ ಅತ್ತೆ, ಏನೋ ಮೊದಲನೇ ಸಲ ಹಂಗಾಯ್ತು ಅಂದ್ರೆ ಪ್ರತಿ ಸಲ ಹಂಗೆ ಆಗುತ್ತಾ? ಸುಮ್ಮನಿರ್ರಿ. ನಮ್ಮೂರಿನ ಜನಗಳೆಲ್ಲ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬೇಕು ತಾನೆ. ಅವರು ಫ್ಯಾಕ್ಟ್ರಿಯರು ಬಂದು ಎಲ್ಲ ಊರಲ್ಲೆಲ್ಲ ಕೇಳ್ತಾರಂತೆ. ಮೊದಲು ಕೇಳಿ ತಿಳ್ಕೊಂಡು ಚೆನ್ನಾಗೈತೆ ಅಂತ ಹೇಳಿದ್ರೆ ಮಾತ್ರನೇ ನಮ್ಗೆ ಆರ್ಡರ್ ಕೊಡೋದು. ಸೂಜಿದು ಹಂಗೆ ಆಗಿರೋದು. ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಅವರು ಆರ್ಡರ್ ಕೊಟ್ಟು ಇವಾಗ ಅಲ್ಲೇ ಅವಳ ಹತ್ರನೇ ತಗೊಂತಾ ಇರೋದು. ನಾವು ಅಷ್ಟೇನೆ, ನಮ್ಮೂರಿನ ಜನಗಳನ್ನ ಮೊದಲು ಮೆಚ್ಚಿಸ್ಬೇಕು, ಆಮೇಲೆ ದೊಡ್ಡ ದೊಡ್ಡ ಆರ್ಡರ್ ಹಿಡಿಬೇಕು. ಇಲ್ದಿದ್ರೆ ಊರಿಂದ ಬಂದಾಗ ಊರಿನ ಜನಗಳು ಏನಾದ್ರೂ ಕೆಟ್ಟಾಗಿ ಹೇಳಿದ್ರೆ ಆಮೇಲೆ ಆರ್ಡರ್ನು ಸಿಗಲ್ಲ, ಏನು ಸಿಗಲ್ಲ. ಅದಕ್ಕೇನೆ ಈ ಸಲ ನಾವು ಹಂಗೆಲ್ಲ ಏನು ಮಾಡಿಲ್ಲ, ಚೆನ್ನಾಗಿ ಮಾಡಿದ್ದೀವಿ. ಅಂತ ಬೇದಿಗಿದಿ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮೂರಿನ ಜನಗಳಿಗೆಲ್ಲರಿಗೂ ಕೊಟ್ಟು ಬರ್ತೀವಿ. ಹೌದಾ, ಸರಿನಮ್ಮ, ಆಯಿತು. ಅಲ್ಲ, ಯಾರು ತಗೊಂಡಿದ್ರೆ ಏನು ಮಾಡ್ತೀಯಾ? ಯಾಕೆ ತಗೊಂಬಲ್ಲ? ಪುಕ್ಸಟ್ಟೆ ಕೊಟ್ಟರೆ ಯಾಕೆ ತಗೊಂಬಲ್ಲ ಅಂತ. ಏನು ಪುಕ್ಸಟ್ಟೆ ಕೊಡ್ತೀಯಾ? ಹೌದತ್ತೆ, ಇನ್ನೇನು ಮಾಡೋದು, ದುಡ್ಡು ಕೊಟ್ಟಂತೂ ತಗೊಂಬಲ್ಲ, ಪುಕ್ಸಟ್ಟೆನೆ ಕೊಡೋದು. ಇದೊಂದು ಸಲ ಪುಕ್ಸಟ್ಟೆ ಅಂದರೆ ತಗೊಂತಾರೆ, ಚೆನ್ನಾಗೈತೆ ಅಂದರೆ ಆಮೇಲೆ ಇನ್ನೊಂದ್ಸಲ ದುಡ್ಡು ಕೊಡ್ತಾ ಅಂತಾರೆ. ಈಗ ಒಂದ್ಸಲ ನಂಬಿಕೆ ಕಳ್ಕೊಂಡಿದೀವಲ್ವಾ, ಆ ನಂಬಿಕೆ ಉಳಿಸ್ಕೋಬೇಕು ಅಂದ್ರೆ ನಾವಿಂಥವೆಲ್ಲ ಮಾಡ್ತಾ ಇರಬೇಕು. ಅದಕ್ಕೆ ತಗೊಳ್ಳಿ, ನಿಮ್ಗೂ ಒಂದು ಕೊಡ್ತೀನಿ. ನಮ್ಮ ಮನೆಗೆ ತಿಂದ್ಬಿಟ್ಟು ನೀವು ಅಷ್ಟೇನೆ ಹೆಂಗಿದೆ ಅಂತ ನಾ ಹೇಳ್ರಿ, ಚೆನ್ನಾಗೇ ಇರುತ್ತೆ. ಅಂಗಡಿಗೆಲ್ಲ ಕೊಟ್ಟು ಬಂದಿದೀವಲ್ಲ. ತಗೊಳ್ಳಿ ಅತ್ತೆ, ಇದೊಂದು ಪ್ಯಾಕೆಟು ಮನೆಗೆ ಇಟ್ಕೊಳ್ರಿ. ಊಟಕ್ಕೆ ಹಾಕೊಂಡು ತಿನ್ನಕ್ಕಾಗುತ್ತೆ ನಾವೇ. ಮನೆಗ ಯಾಕತ್ತೆ ಹಂಗೆ ಆಶ್ಚರ್ಯ ಕೇಳ್ತಾ ಇದ್ರಾ? ಯಾಕೆ ತಿನ್ನಲ್ವ ನೀವು ಉಪ್ಪಿನಕಾಯಿನ? ಅಲ್ಲ, ತಿಂತೀನಿ, ಆದ್ರೂ ಯಾಕೋ ಈ ಉಪ್ಪಿನಕಾಯಿ ತಿನ್ನಕ್ಕೆ ಭಯನ? ಯಾಕತ್ತೆ? ಅಲ್ಲ, ಎಲ್ಲ ಊರಿನ ಜನಗಳೆಲ್ಲ ಹಂಗಂತು ಅಂತ ಅಂದ್ರು ಅಂತ ಬೇದಿ ಆಯ್ತು ಅಂತಾನ ನೀವೂ ಅನುಮಾನ ಪಡ್ತಾ ಇದ್ದೀರಲ್ಲ. ಸುಮ್ಮನೆ ತಾಳು ಒಳಗೆ ಇಕ್ಕೊಂಡು ಹೋಗ್ರಿ. ಸರಿ ಸರಿ ಆಯ್ತು, ಹೋಗ್ರಿ ನೀವು. ನೇತ್ರ ನಡಿ, ಓದ್ಕೊಂಡು ಹೋಗೋಣ. ನೋಡೆ ಗೌರಿ, ನಮ್ಮ ಅತ್ತೆಗೇನೆ ನಮ್ಮ ಮೇಲೆ ನಂಬಿಕೆ ಇಲ್ಲ, ಇನ್ನು ಬೇರೆಯವ್ರು ಹೆಂಗ್ ನಂಬ್ತಾರೆ ನಮ್ಮನ್ನ? ನಮ್ಮ ಅತ್ತೆನೇನೆ ಉಪ್ಪಿನಕಾಯಿ ಮನೆಗಾಗುತ್ತೆ ಇಟ್ಕೊಳ್ರಿ ಅಂದ್ರೆ ಇದನ್ನ ತಿನ್ಬೇಕಾ ಅಂತ ಅನುಮಾನ ಪಡ್ತಾ ಐತಿ. ಏನೋ ಹೆಚ್ಚು ಕಮ್ಮಿ ಆದಾತು ಅಂತಾನ. ಅಯ್ಯೋ ಶಾಂತಕಯ್ಯ, ಹಂಗೆಲ್ಲ ಏನೂ ಆಗಲ್ಲ, ಈ ಸರಿ ಚೆನ್ನಾಗಿ ಮಾಡಿದ್ದೀವಿ, ತಗೋ. ಸರಿ ತಾಂತೀನಿ, ನೀವು ಹೋಗ್ರಿ. ಅಲ್ವೇನಿತ್ರಮ್ಮ, ಇಷ್ಟೊಂದಿದೆ ಉಪ್ಪಿನಕಾಯಿ, ಇವು ಅಷ್ಟು ದುಡ್ಡು ಇಸ್ಕೊಂಡಂಗೆ ಕೊಡ್ತೀರಾ? ಹೌದತ್ತೆ, ದುಡ್ಡು ಇಸ್ಕೊಂಡಂಗೆ ಕೊಡ್ತೀವಿ, ಸುಮ್ಮನೆ ಹೋಗ್ರಿ. ಅಯ್ಯೋ ನಡಿ ನೇತ್ರ, ನಾವು ಬೇಗ ಹೋಗೋಣ. ಪುಕ್ಸಟ್ಟೆ ಕೊಡ್ತೀನಿ ಅಂದರೆ ಎಂಥವ್ರಾದ್ರೂ ಬೇಡ ಅನ್ನಲ್ಲ, ಇಸ್ಕೊಂತಾರೆ. ಇವೇ ಪುಕ್ಸಟ್ಟೆ ಕೊಟ್ಟು ಇದೇನು ದುಡ್ಡೆಲ್ಲ ಹಾಳು ಮಾಡ್ಕೊತಾ ಇದ್ದಾರಲ್ಲ ಇವರು. ಏನಪ್ಪ, ಅದು ಸರಿನೇ ತಗ. ದುಡ್ಡಿಗೆ ಅಂದರೆ ನಮ್ಮ ಊರಿನ ಜನಗಳಂತೂ ಯಾರೂ ತಗೊಂಬಲ್ಲ. ಒಂದ್ಸಲ ತಿಂದು ಬೇದಿ ಆಗೈತೆ, ಮತ್ತೊಂದ್ಸಲ ತಿಂದ ಆಮೇಲೆ ಏನಾನ ಆದ್ಗಿದಾತು ಅಂತಾನ. ಪುಕ್ಸಟ್ಟೆ ಕೊಡ್ತೀವಿ ಅಂದರೆ ನೋಡೋಣ ಅಂತ ತಿಂದೇ ತಿಂತಾರೆ. ನಾವು ತಿನ್ನೋದು ಬಿಡೋದು, ನಮಗೆ ಬೇರೆ ಕೊಟ್ಟು ಹೋಗವಳೆ, ಹೆಂಗೋ ನೋಡೋಣ. ಉಪ್ಪಿನಕಾಯಿ ಉಚಿತ ಫ್ರೀ ಉಪ್ಪಿನಕಾಯಿ, ಬರ್ರಿ. ಯಾರೋ ಬರ್ತಾನೆ ಇಲ್ವಲ್ಲಿ, ನಡಿ ಮುಂದಕ್ಕೆ ಹೋಗೋಣ. ಇದು ಒಂಟಿ ಮನೆ ಅಲ್ವಾ, ಇಲ್ಲಿ ಯಾರು ಇರಲ್ಲ, ಅತ್ತ ಊರಕ್ಕೆ ಹೋಗೋಣ ಬಾ. ಸರಿ ನಡಿ. ಫ್ರೀ ಕೊಡ್ತೀವಿ ಅಂದ್ರೂ ಯಾಕೋ ಜನಗಳು ಬರಂಗೆ ಕಾಣಿಸಲ್ಲ. ಅಯ್ಯೋ ಬರ್ತಾರ ಬಾರಿ, ಪುಕ್ಸಟ್ಟೆ ಇದ್ರೆ ಪುಕ್ಸಟ್ಟೆ ಕೊಡ್ತೀವಿ ಅಂದ್ರೆ ನನಗೂ ಇರಲಿ ನಮ್ಮ ಮಕ್ಕಳಿಗೂ ಇರಲಿ ಅಂತ ಬರುವಂತ ಜನಗಳು. ಬಾ. ಏನಜ್ಜಿ, ಏನು ಈ ಕಡೆ ಬಂದೆ? ಏನು ಇಲ್ಕೊಂಡಿರತ್ತಮ್ಮ, ಸುಮ್ಮನೆ ಬಂದೆ. ಉಂಡೆ ಅಲ್ಲೇನೆ? ಈಗಿನ ಉಣ್ಣಮ್ಮ. ಉಪ್ಪಿನಕಾಯಿ ಫ್ರೀ ಉಪ್ಪಿನಕಾಯಿ, ಯಾರಿಗೆ ಬೇಕಮ್ಮೋ, ಯಾರಿಗೆ ಬೇಕೋ? ಬರಿ. ಲೇ ರತ್ನಮ್ಮ, ಅಲ್ಲಿ ಯಾರು ಫ್ರೀ ಉಪ್ಪಿನಕಾಯಿ ಅಂತ ಬರ್ತಾ ಇದ್ದ ನೋಡಿ, ಯಾರೇ
ಗೌರಿನು ಅದೇ ಉಪ್ಪಿನಕಾಯಿ ಮಾಡಿಬಿಟ್ಟು ಯಾರ್ಯಾರೋ ತಿಂದು ಬೇದಿಯಾಗಿತ್ತಲ್ಲ ಮೊದಲನೇ ಸಲ, ಈಗ ಮತ್ತೆ ಉಪ್ಪಿನಕಾಯಿ ಮಾರಕ್ ಬಂದವ್ರೆ. ಈಗ ನೋಡಿರೆ ಫ್ರೀ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಫ್ರೀ ಕೊಡ್ತಾರೆ, ನೀ ಕರಿಯೇ ಕೇಳೋಣ. ಫ್ರೀ ಕೊಟ್ರೆ ನಾವು ಒಂದೆರಡು ತಕಮನ. ಯಾಕೆ ಪುಕ್ಸಟ್ಟೆ ಸಿಗದ, ಯಾಕೆ ಬಿಡ್ಬೇಕು ಹೇಳು? ಈ ಸಲ ಹೆಂಗ್ ಮಾಡಿದಾರೋ ಏನೋ ನೋಡೋಣ. ಮೊದಲನೇ ಸಲ ಅಂತ ತಿಂದಾಗ ಅವ್ರಿಗೂ ತಿಂದಾರ್ಗೆ ಬೇದಿಯಾಗಿತ್ತು, ನಾನಂತೂ ತಂಡಿರ್ಲಿಲ್ಲ. ನೇತ್ರಾ, ಗೌರಿ, ಬರ್ರಿ ಇಲ್ಲಿ, ಬರ್ರಿ ಇಲ್ಲಿ. ಏನ್ ರತ್ನಕ್ಕಯ್ಯ, ಉಪ್ಪಿನಕಾಯಿ ಬೇಕೆ? ಬೇಕು ಬೇಕು. ಅದೇನೋ ಫ್ರೀ ಅಂತ ಹೇಳ್ತಾ ಇದ್ರಿ, ಫ್ರೀನೋ ಏನೋ ದುಡ್ಡು ಗಿಡ್ ಕೊಡ್ಬೇಕು? ಫ್ರೀನೇ ಕಣಕ, ಫ್ರೀ ತಕೊಳ್ರಿ. ಇಳಿಸಿ ಅಮ್ಮಯ್ಯ, ಇಳಿಸು ಜಲ್ದು. ಎಷ್ಟು ಕೊಡ್ಲಜ್ಜಿ? ಎಲ್ಲ ಫ್ರೀ ಕೊಡ್ತೀರಾ ತಾನೆ? ಹ್ಞೂ ಕಣಜ್ಜಿ, ಫ್ರೀನೇ. ಎಷ್ಟು ಕೊಡ್ಲಿ? ಅಲ್ಲ, ಚೆನ್ನಾಗಿ ಮಾಡಿದಿರ ತಾನೆ? ಓದ್ಸಲ ಆದಂಗೆ ಬೇದಿಗಿದಿ ಆಗಲ್ಲ ತಾನೆ? ತಿನ್ ನೋಡಿದಿರಾ ನೀವು? ಹ್ಞೂ ಕಣಜ್ಜಿ, ತಿನ್ ನೋಡಿ ಟೌನ್ನಾಗೆ ಅಂಗಡಿಗೆಲ್ಲ ಕೊಟ್ಟು ಬಂದಿದೀವಿ ಇವೇ ಉಪ್ಪಿನಕಾಯಿನ. ಏನೋ ನಮ್ಮೂರಲ್ವಾ, ಇದೊಂದ್ಸಲ ಉಪ್ಪಿನಕಾಯಿನ ಫ್ರೀ ಕೊಡೋಣ ಅಂತಾನ ಓದ್ಕೊಂಡ್ ಬಂದಿದೀವಿ. ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳ್ರಿ. ಎಷ್ಟು ಕೊಡ್ಲಿ ಹೇಳು ಜಲ್ದಿ. ಅಯ್ಯೋ, ಹಂಗಾದ್ರೆ ಚೆನ್ನಾಗಿ ಮಾಡಿದಿರ ಅಂದಮೇಲೆ ಇಷ್ಟು ಅಷ್ಟು ಅಂತ ಯಾಕೆ ಬುಟ್ಟಿ ತುಂಬ ಓದ್ಕೊಂಬಂದಿದ್ದೀರಾ? ಅಷ್ಟು ಕೊಟ್ಟೋಗ್ಬಿಡ್ರಿ. ನಾನು ರತ್ನಮ್ಮನು ಅರ್ಧ ಹಂಚ್ಕೊಂಡ್ಬಿಡ್ತೀವಿ. ಹ್ಞೂ ಕಣೆ ನೇತ್ರ, ಅಷ್ಟು ಕೊಟ್ಟೋಗ್ಬಿಡ್ರಿ. ನಾನು ಈ ವಜ್ಜಿನೂ ಅರ್ಧ ಹಂಚ್ಕೊಂಡ್ಬಿಡ್ತೀವಿ. ಹೆಂಗಿದ್ರೆ ಫ್ರೀ ತಾನೆ, ದುಡ್ಡೇನು ಇಲ್ವಲ್ಲ. ಅಷ್ಟುನಾ? ಇದೇನಕ್ಕ? ಅಲ್ಲ, ಇಷ್ಟೊಂದು ಉಪ್ಪಿನಕಾಯಿ ತಗೊಂಡು ನೀವೇನ್ ಮಾಡ್ತೀರಾ? ಅಯ್ಯ, ಅಯ್ಯೋ, ನಾವ್ ಏನೋ ಮಾಡ್ತೀವಿ. ಫ್ರೀ ತಾನೆ, ಹೊಟ್ಟೆಲಿ ಕೊಟ್ಟು ಹೋಗತ್ ಕಲ್ತ್ಕೊಳ್ರಿ. ಹೆಂಗೋ ತಂದಿದ್ದೀರಾ. ಅಲ್ಲ ಜೈ, ಅಷ್ಟು ಉಪ್ಪಿನಕಾಯಿ ತಗೊಂಡು ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ರತ್ನಕ್ಕಯ್ಯ? ಒಂದೋ ಎರಡೋ ಪ್ಯಾಕೆಟ್ ತಕೊಂಡ್ರಿ ಸುಮ್ಮನೆ. ನಾವು ಉಪ್ಪಿನಕಾಯಿ ತಕೊಂತೀವಿ. ನಾವು ತಗೊಂಡು ನೀವ್ ಹೆಂಗೋ ಫ್ರೀ ಕೊಡ್ತೀರಲ್ವಾ, ನಾನು ಇವಳು ಸೇರ್ಕೊಂಡು ಇವನ್ನ ಪಕ್ಕದವ್ರಿಗೆ ತಗೊಂಡೋಗಿ ಮಾರ್ಕೊಂಡು ದುಡ್ಡಾದ್ರೂ ಮಾಡ್ಕೊಂತೀವಿ. ಅದಕ್ಕೆ ಒಟ್ಟು ಕೊಟ್ಟೋಗು ಇಲ್ಲೇನೆ. ಇದೇನಿ ಗೌರಿ, ಫ್ರೀ ಸಿಗುತ್ತೆ ಅಂದ್ರೆ ನನಗೂ ಇರ್ಲಿ, ನನ್ನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಇರ್ಲಿ ಅನ್ನೋ ತರ ಕೇಳ್ತಾ ಇತ್ತು ಈ ವಜ್ಜಿನ ಈ ಅಕ್ಕಯ್ಯನೂ. ನಾವು ಫ್ರೀ ಅಂತ ಹೇಳಿದ್ದೆ ತಪ್ಪಾಯ್ತು ನೋಡಿ. ಮುಂದೆ ಅವಕ್ಕೆ ಅಷ್ಟು ಕೊಟ್ಟೋಗು, ನಾವು ದುಡ್ಡು ಮಾಡ್ಕೊಂತೀವಿ ಅಂತವೆ. ಏನ್ ಮೇಲೆ ಫ್ರೀ ಅಂದ್ರೆ ಒಬ್ರಿಗೆ 1 ಇಲ್ಲ 2 ಅಷ್ಟೇನೆ ಅಂತ ಹೇಳ್ಬೇಕು. ಅದೇನೋ ಹೇಳ್ತಾರಲ್ಲ. ಕಣೆ ನೇತ್ರ, ನಾವು ಫ್ರೀ ಅಂದಿದ್ದೆ ತಡ ನೋಡ್ದ. ಇವಷ್ಟುನು ಇಲ್ಲೇ ಕೊಟ್ಟೋಗು, ಇಬ್ರು ಹಂಚ್ಕೊಂತೀವಿ, ಮಾರ್ಕೊಂತೀವಿ, ದುಡ್ಡು ಮಾಡ್ಕೊಂತೀವಿ ಅಂತ ಅವ್ರಿ. 2 ಕೊಟ್ಟು ನಡಿ ಹೋಗೋಣ. ಇನ್ಮೇಲೆ ಒಂದು ಮನೆಗೆ ಒಬ್ಬ ವ್ಯಕ್ತಿಗೆ 1 ಅಥವಾ 2, ಜಾಸ್ತಿ ಜನ ಇದ್ರೆ 2 ಫ್ರೀ ಅಷ್ಟೇನೆ. ನೋಡಜ್ಜಿ, ನಾವು ಒಬ್ರಿಗೇನೆ ಅಷ್ಟು ಫ್ರೀ ಕೊಡ್ತೀವಿ ಅಂತ ಹೇಳಿಲ್ಲ. ಒಬ್ರಿಗೆ 1 ಅಥವಾ 2 ಪ್ಯಾಕೆಟ್ ಅಷ್ಟೇನೆ. ಇಬ್ರು ಏನೋ ಮೊದಲೇ ಸಾರಿ ಕೇಳ್ತಾ ಇದ್ದೀರಾ ಅಂತ 2 ಕೊಟ್ಟು ಹೋಗ್ತೀವಿ ಅಷ್ಟೇನೆ. ನೀವು ಸಿಗುತ್ತೆ ಅಂದ್ರೆ ಅಷ್ಟು ನನಗೆ ಇರ್ಲಿ ಅಂತ ಕೇಳ್ತಿರಲ್ಲ. ಅದೇನೋ ಹೇಳ್ತಾರಲ್ಲ, ಚಿನ್ನದ ಮೊಟ್ಟೆ ಇಡುತ್ತೆ ಕೋಳಿ ಅಂತ ಹೊಟ್ಟೆನೆ ಬಗದ್ರಂತೆ. ಹಂಗಾಯ್ತು ನಿಮ್ ಕತೆ. ಪುಕ್ಸಟ್ಟೆ ಸಿಗುತ್ತೆ ಅಂತ ಎಲ್ಲ ನಮ್ಗೆ ಇರ್ಲಿ ಅಂತ ಹೇಳ್ತಾ ಇದೀರಲ್ಲ. ಎಂತ ಅತ್ಯಾಸರ್ ನೀವು. ತಕೊಳ್ರಿ, 2 ಕೊಟ್ಟು ಹೋಗ್ತೀವಿ ನಾವು. ಇಡ್ಕೊಳ್ರಿ, ತಗೊಂಡೋಗಿ ತಿನ್ರಿ. ತಿಂದ್ಬಿಟ್ಟು ಹೆಂಗಿತ್ತು ಟೇಸ್ಟು ಅಂತ ನಮಗ್ ಬಂದು ಹೇಳ್ಬೇಕು. ಬರೀ ಫ್ರೀ ಕೊಟ್ಟರು ಅಂತ ತಿಂದು ಸುಮ್ಮನೆ ಆಗಂಗಿಲ್ಲ. ಯಾರನ್ನ ಬಂದು ಕೇಳಿದ್ರೆ ಚೆನ್ನಾಗಿ ಮಾಡ್ತಾರೆ ನೇತ್ರನು ಗೌರಿನು ಉಪ್ಪಿನಕಾಯಿನ ತಗೊಳ್ರಿ ಅಂತ ಹೇಳ್ಬೇಕು. ಹಂಗ ಅಯ್ಯೋ, 2 ಸರಿ ಬಿಡು, ಇನ್ನೇನ್ ಮಾಡಕ್ಕಾಗುತ್ತೆ. ಪಾಲಿದ್ ಬಂದಿದ್ ಪಂಚಾಮೃತ. ನೀವ್ ಮೊದ್ಲೇ ಹೇಳ್ಬೇಕು ತಾನೆ. ಒಬ್ಬರಿಗೆ 1 ಅಥವಾ 2 ಅಂತಾನ. ನಮ್ಗೇನ್ ಗೊತ್ತು, ಫ್ರೀ ಅಂದ್ರೆ ಬಿಡು ಅಷ್ಟು ನಾವೇ ತಾವನ ಬೇರೆಯವ್ರಿಗೆ ಯಾಕೆ ಬಿಡೋದು ಅಂತ ನಾನು ಯೋಚನೆ ಮಾಡಿ ಅಷ್ಟೇನೆ. ಯೋಚನೆ ಮಾಡ್ತೀರಾ ಮಾಡ್ಬೇಕಾದ್ದೆ ಅಲ್ವೇ. ಮತ್ತೆ ಉಚಿತವಾಗಿ ಸಿಗುತ್ತೆ ಅಂದ್ರೆ ಯಾರು ತಾನೇ ಬಿಡ್ತಾರೆ ಹೇಳು? ನೀನು ಬೇರೆಯವ್ರ ಹತ್ರ ತಕೊಂಡು ಹೋಗಿದ್ರು ಅಷ್ಟೇನಿ, ಅವರು ಹಂಗೆ ಮಾಡಿರೋರು. ನೇತ್ರ, ಸುಮ್ಮನೆ ಎತ್ಕ ಹೋಗೋಣ ಮುಂದಕ್ಕೆ. ನಡಿ, 1 ಉಪ್ಪಿನಕಾಯಿ ಫ್ರೀ, 1 ಪ್ಯಾಕೆಟ್ ಫ್ರೀ ಅಂತನ ಹೇಳ್ಕೊಂಡು ಹೋಗ್ಬೇಕು. ಅಲ್ವೇ ಗೌರಿ, ಏನು ಫ್ರೀಯಾಗಿ ಕೊಡ್ತಾ ಇದೀರಲ್ವಾ? ನಿಮ್ಗೂ ಓದ್ಕೊಂಡು ಮಾರೋದೇ ತಪ್ಪುತ್ತೆ ಅಂತನ ನಾವೇ ಇಸ್ಕಾಮನ ಅಂದ್ಕೊಂಡ್ವಿ. ನೀವು ನೋಡಿರಿ 2 ಕೊಟ್ಟು ಅದೇ ಹೋಗ್ತಿದ್ದೀರಲ್ಲ ತಾಯಿ. ಹೆಂಗು ಫ್ರೀ ಕೊಡ್ತೀರಾ, ಕೊಟ್ಟೋಗ್ರಿ. ಅಮ್ಮ ತಾಯಿ, ನಾವು ಫ್ರೀ ಕೊಡ್ತಾ ಇರೋದು ಪುಕ್ಸಟ್ಟೆ ಅಲ್ಲ. ನೀವು ತಿಂದ್ಬಿಟ್ಟು ಯಾರನ್ನ ಬಂದು ಕೇಳಿದ್ರೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೇಕು. ನಿಮ್ಮೊಬ್ಬರಿಗೆ ಕೊಟ್ರೆ ನೀವೊಬ್ಬರೇ ಹೇಳ್ತೀರಾ, ಊರಿನ ಜನಗಳೆಲ್ಲಾನು ಕೇಳ್ತಾರ ಅವರು. ಯಾರನ್ನ ದೊಡ್ಡ ವ್ಯಾಪಾರ ಮಾಡಕ್ ಬಂದಿರೋರು. ಸುಮ್ಮನಿರು, ನಮ್ಮ ಊರಿನ ಜನಗಳಿಗೆಲ್ಲ ಮನೆಗೂ 2 ಕೊಟ್ಕೊಂಡ್ ಬರ್ತೀವಿ. ಇನ್ನೊಬ್ಬಳಿಗೆ ಕೊಟ್ಬಿಟ್ರೆ ಆಯ್ತಲ್ಲ. ಓ ಹಂಗ, ಸರಿ ಆತು ಹೋಗ್ರಮ್ಮ. ಹಂಗೆ ಮತ್ತೀಗ ಹೆಂಗೋ ಬಿಡಜ್ಜಿ, ಇವರು ಫ್ರೀಯಾಗಿ ಉಪ್ಪಿನಕಾಯಿ ಕೊಟ್ಟೋದ್ರಲ್ಲ. ನಮ್ಮ ಮನೆಗೆ ಉಪ್ಪಿನಕಾಯಿ ಇರಲಿಲ್ಲ, ತರಬೇಕು ಅಂತ ಅನ್ಕೊಂತಿದ್ವಿ. ಇವರೇ ಕೊಟ್ಟೋದ್ರಲ್ಲ. ದುಡ್ಡು ಉಳಿತು ಬಿಡು, ನಮಗೂ ನಿನ್ಗೂ. ಅದೇ ಮತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.